17 ದಿನ ಆದ್ಮೇಲೆ ಪುಲಿ ಇವತ್ತು ನಮ್ಮ ಮನೆ ಮುಂದೆ ಪ್ರತ್ಯಕ್ಷ ಆದ. ನಾನ್ ಬಿಟ್ರು ನಮ್ಮ ಪುಲಿ ನನ್ನಂತೂ ಬಿಡಲ್ಲ ಅಂತ ಕೂಡ ಹೇಳಿದ್ನು. ಮದ್ದೊಡಿಬೇಕಾಗಿತ್ತು. ನಮ್ಮ ತಾತನ ಹೋಗೋ ಫಸ್ಟ್ಗೆ ಡ್ರಮಾಗ ನೀರು ಕೂಡ ಕಲ್ಸಿದ್ನು. ನಮ್ಮ ತಾತನ ಯಾವ ಮದ್ದಿಗೆ ತಂದಿರೋದಂದ್ರೆ ಇದೇ ಮದ್ದಿಗೆ ಇವತ್ತು ಕ್ಯಾಪ್ಸಿಕಮ್ ತಂದಿರೋದು. ಈ ಕಡೆ ಈ ಮದ್ದಿಗೆ ತಂದಿದ್ರೆ ನಮ್ಮ ಪುಲಿ ಕೂಡ ಮದ್ದು ತಂದು ಕೂಡ ಮದ್ದು ಹಾಕಂತ ಇದ್ನು. ಯಾವ ಮದ್ದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೆಮ್ಟು ತಂದಿರೋ ಮದ್ದುಗಳ ಬಕೆಟ್ ಕಲ್ಸ್ಕೊಡ್ತಾ ಇದ್ರೆ ಈ ಕಡೆ ನಮ್ಮ ಪುಲಿ ಕೂಡ ಡ್ರಮಾಗ ತಿರ್ಸ್ಕೊಂಡು ಒಂದು ಡೈಲಾಗ್ ಕೂಡ ಹೇಳ್ದು ಕೇಳಿಸ್ಕೊಳ್ಳಿ. ಕ್ಯಾಪ್ಸಿಕಮ್ ವಾರಕ್ಕೊಂದ್ಸಲಿ ಮದ್ದೊಡಿಬೇಕಲ್ಲ, ಅದಕ್ಕೋಸ್ಕರ ಪರ್ಮನೆಂಟ್ ಆಗಿ ಡ್ರೆಸ್ ಕೂಡ ಎತ್ತಿಕ್ಕಿಡ್ತೀನಿ. ಕರೆಕ್ಟಾಗಿ ಇವಾಗ ಕ್ಯಾಪ್ಸಿಕಮ್ 4 ತಿಂಗಳು ಕೂಡ ಆಗೈತೆ. ಕರೆಕ್ಟಾಗಿ 4 ಕೊಯ್ಲು ಕೂಡ ಬೆಳೆಸಿದ್ರೆ ನಾನು ಈ ಕಡೆ ಮದ್ದೊಡ್ಕೊಂಡ್ ಬರ್ತಾ ಇದ್ದು ಯಾವ ತರ ಸ್ಪ್ರೇ ಆಗೈತೆ ಅಂತ ಬನ್ನಿ ತೋರಿಸಿನಿ. ನೋಡಿ ಈ ತರ ಕೂಡ ಮದ್ದೊಡ್ಕೊಂಡ್ ಬರ್ತಾ ಇದ್ದೆ. ಈ ಕಡೆ ನಮ್ಮ ಬಬ್ಬರ್ ಪಲ್ಲಿ ಕೂಡ ವೈರ್ ಕೂಡ ಎಳ್ಕೊಂಡ್ ಬರ್ತಾ ಇದ್ದಿದ್ದು. ಕರೆಕ್ಟ್ ಆಗಿ ಇದಕ್ಕೆ ನನ್ನ ಹೈಟ್ ಕೂಡ ಬೆಳೆದೈತೆ. ನೀವು ನೋಡಬಹುದು ಬೆಳೆ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗೈತೆ. ಟ್ರಿಪ್ಸ್ ಮೇಟ್ಸ್ ಎಲ್ಲ ಕೂಡ ಕಂಟ್ರೋಲ್ ಆಗೈತೆ ನಾವು ತಂದಿರೋ ಮದ್ದುಗಳಾಗ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡೋದು ಫಸಲು ಕೂಡ ಈ ರೇಂಜ್ ಐತೆ. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದ್ರೆ 1 ಗಂಟೆ ಆಗಿತ್ತು. ಕೋಲಾರದಿಂದ ಶಿವಾನಂದ ಸರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಕೂಡ ಮಾಡಿದ್ರು. ಏನಪ್ಪಾ ಅಂತಂದ್ರೆ ಈಶಾ ಫೌಂಡೇಶನ್ ಕಡೆಯಿಂದ ಕೋಲಾರಿಂದ ಇಂಜಿನಿಯರಿಂಗ್ ಅಂತ ಯೋಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ತಾರೆ 14ನೇ ತಾರೀಕಿಂದ. ನಿಮ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಡಿಸ್ಪ್ಲೇ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ನೀವು ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಬಹುದು ಅಂತ ಹೇಳಕ ಇಷ್ಟಪಡ್ತೀನಿ. ಟೈಮ್ ನೋಡಿದ್ರೆ 4 ಗಂಟೆ ಆಗಿತ್ತು. ಗೊಬ್ಬರ ಗಾಡಿ ಕೂಡ ಬಂದಿತ್ತು. ಇದು ಕರೆಕ್ಟಾಗಿ ಒಂದು ಲೋಡ್ ಬಂದು 17,000 ಕೂಡ ಆಗ್ತೈತೆ. ನಿಮ್ಗೆ ಯಾರ್ಕನ ಗೊಬ್ಬರ ಬೇಕಾಗಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಕ ಇಷ್ಟಪಡ್ತೀನಿ. ಗೊಬ್ಬರ ಕೂಡ ನಂಬರ್ 1 ಅಂತಾನೆ ಹೇಳ್ಬೋದು. ಯಾವ ತರ ಗಲೀಜ್ ಪಲ್ಲೀಜು ಯಾವುದೇ ತರ ಇರಲ್ಲ. ನಂಬರ್ 1 A1 ಕ್ವಾಲಿಟಿ ಕೂಡ ಇರ್ತೈತೆ. ಟೈಮ್ ನೋಡಿದ್ರೆ 5 ಗಂಟೆ ಆಗಿತ್ತು. ನಮ್ಮ ಪುಲಿನ ಕರ್ಕೊಂಡು ನಾನು ಆಫೀಸ್ ಕಡೆ ಬರಬೇಕಾದ್ರೆ ಪುಲಿ ಜೊತೆಗ ಸಿಂಬ್ರಾಮ್ ಪುಲಿ ಕೂಡ ಒಬ್ಬನು ಸಿಕ್ಬಿಟ್ನು. ಸೆಮ್ಟಿದ ಪುಲಿ ಫ್ರೆಂಡ್ ಅಂತ ಸೆಲೆಬ್ಬಿಟ್ಟು ಅವ್ರನ್ನ ಕರ್ಕೊಂಡು ಆಫೀಸ್ ಕಡೆ ಹೋಗ್ಬೇಕಾದಾಗ ನಾನು ಈ ಕಡೆ ಈ ಜ್ಯೂಸ್ ಕುಡಿತಾ ಇದ್ದೆ. ಯಾಕಂದ್ರೆ ಆ ಜ್ಯೂಸ್ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ, ಅದಕ್ಕೆ ಈ ಜ್ಯೂಸ್ ಕುಡಿತಾ ಇದ್ದೀನಿ. ಪುಲಿನೆಲ್ಲ ಮುಗಿಸ್ಕೊಂಡು ಕರ್ಕೊಂಬರ್ಕ ಟೈಮ್ ನೋಡಿದ್ರೆ 7 ಗಂಟೆ ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.